ಹಳ್ಳಿದಾಗ ಲಗ್ನ ಐತೆ ರೀ. ಲಗ್ನ ಆಯಿತು. ಒಂದು ಹುಡುಗಿ, ತಾಯಿಗೆ ಒಂದೇ ಮಗಳು, ಹೆಚ್ಚಿಗಿಲ್ಲ. ಆದ್ರೆ ಏನು ಮಾಡ್ತಾಳೆ ಗೊತ್ತು, ನಾ ಯಾರಿಗೆ ಮೆಚ್ಚೀನಿ ಅವ್ರಿಗೆ ಮಾಡ್ಕೊತೀನಿ. ತಾಯಿ ತಂದೆ ಹೇಳ್ತಾರೆ, ನೋಡಮ್ಮ ಹೊಲ ಇಲ್ಲ ಮನೆ ಇಲ್ಲ, ಬ್ಯಾಡ ಮಾಡ್ಕೋಬೇಡ ಅಂತ ಹೇಳತ್ತರೂ ಆಕೆ ಕೇಳಕ್ಕೆ ತಯಾರಿಲ್ಲ. ಹೇಳೋ ಮೂಡಿನಾಗ ಆಕೆ ಇಲ್ಲ. ಅದೇ ಅವರು ಅಚ್ಚಕಡೆ ಅಣ್ಣತಮ್ಮಕಿ ಅವ್ರ ಮಕ್ಕಳಿಗೆ ಮಾಡಿಕೊಟ್ಟಾರ. ಚಲೋ ಮನೆ ಸಿಕ್ಕಾವ, ಚಲೋ ಲಗ್ನ ಮಾಡ್ಯಾರ, ತಾಯಿ ತಂದೆ ಹೇಳಿ ಕೇಳ್ಯಾರ ಅಂತ ತಾಯಿ ಆಸೆ ಏನಿರ್ತದಂದ್ರೆ ನಂದನ ಮಗಳು ಚಲೋ ಸಿಗಲಿ, ಚಲೋ ಲಗ್ನ ಮಾಡಿಕೊಡ್ಬೇಕು ಅಂತ ಆಸೆ ಒಂದು ಖರಾಬ್ ಇರ್ತದಲ್ಲ. ಅದಕ್ಕೆ ಆಕೆ ಕೇಳಿಲ್ಲ, ಮಾಡ್ಕೊಂಡು ಹೋಗ್ಯಾಳ. ಅಲ್ಲಿ ಮಾವದ ಆಕೆ ಮನೆಗೆ ಇಟ್ಕೊಂಬಲ್ಲ ಅಂತ ಮಾಡ್ಕೊಂಡು ಅವನಿಗೆ ತ್ರಾಸಲ್ಲತ್ತದ. ಅದೇ ಮಾತು ಎಲ್ಲರಿಗೆ ಹೇಳಿ ಕೇಳಿ ಒಬ್ರಿಗೊಬ್ಬರು ನಿನ್ನ ಮನಸ್ಸಿತ್ತ ಹೊಲ ಇದ್ರೇನು ಮನೆ ಇದ್ರೇನು ಮಾಡ್ಕೋ ಪರವಾಗಿಲ್ಲ, ಆದರೆ ಎಲ್ಲರಿಗೆ ಸಮಜಾಯಿಸಿ ಹೇಳಿ ಕೇಳಿ ಲಗ್ನ ಮಾಡ್ಕೊಂಡ್ರೆ ಅದು ಎಷ್ಟು ಮರ್ಯಾದೆ ಇರ್ತದೆ. ಹೇಳಾರ್ದಂಗೆ ಕೇಳಾರ್ದಂಗೆ ಅವ್ರ ಮನ್ಯಾಗ ಹೋಗಿ 8 ದಿನ 11 ದಿನ ಉಳಿದು ಬಂದು ನಾವನಿಗೆ ಮಾಡ್ಕೊತೀನಿ. ತಾಯಿ ತಂದೆಗೆ ಎಷ್ಟು ತ್ರಾಸ ಆಗ್ತದೆ. ಅದಕ್ಕೆ ನೋಡಿ ಮಕ್ಕಳೇ ಹೇಳ್ತೀನಿ, ತಾತ್ಪೂರ್ತಿಯ ಸುಖ ಹುಡುಕ್ಬೇಡ್ರಿ ಜೀವನದಾಗ. ಇದು ಒಂದಿನ ಇದೊಂದಿನ ಬರೋದಲ್ಲ ಜೀವನ. ಅವ್ರ ಮನೆಗೆ ಹೋದ್ಮೇಲೆ 100 ವರ್ಷ ಬಾಳ್ಬೇಕಾಗ್ತದೆ. ಇವತ್ತಿದ್ದು ನಾಳೆ ಬರೋದೇನು, ಸಂತ್ಯಾಗ ಸಿಗೋದೇನು ಸಿಗಲ್ಲ. ಮತ್ತೊಮ್ಮೆ ಹುಟ್ಟಿ ಬರ್ಲಾಕ ನಾವು ಹುಲ್ಲು ಬೀಜಗಳಲ್ಲ. ಅದು ವರ್ಷಕ್ಕೊಮ್ಮೆ ಹುಟ್ಟುತ್ತದೆ, ವರ್ಷಕ್ಕೊಮ್ಮೆ ಸಾಯ್ತದೆ, ಹುಲ್ಲು ಹೋಗ್ತದೆ. ಆದರೆ ಮಾನವ ಜನ್ಮ ಹುಟ್ಟಿ ಬಂತಂದ್ರೆ 100 ವರ್ಷ ಬಾಳ್ತದೆ. ಅದಕ್ಕೆ ಈ 100 ವರ್ಷ ಭಾಳ ಜೀವನಕ್ಕೆ ಎಲ್ಲ ದೇವತರ ಮುಖಾಂತರ ಹಿರಿಯರ ಮುಖಾಂತರ ನಮ್ಮ ಮನಸ್ಸು ಹಿಡ್ಕೊಂಡು ಆದರೆ ಎಲ್ಲನೂ ಅದಕ್ಕೆ ನಾವು ಒಂದು ತೃಪ್ತಿ ಕೊಟ್ಟು ನೀವು ಸಂಬಂಧ ಬೆಳೆಸಿ ಮದುವೆ ಆದ್ರಿ ಅಂದ್ರೆ ನಿಮಗೆ ಸುಖ ಸಿಗ್ತದೆ. ನೀವು ಎದುರು ಕಾಣಕತ್ತದ ಇದು ಮುಂಜಾನೆ ಉದಯದ ಸೂರ್ಯ ಬಿಸಿಲು ತೀರ ಇರಲ್ಲ. ಅದಕ್ಕೆ ಸೂರ್ಯ ಹುಟ್ಟುತ್ತಾನೆ, 10 ಆಗ್ತದೆ, 8 ಆಗ್ತದೆ, 12 ಆಗ್ತದೆ, 1 ಆಗ್ತದೆ, 1.5 ಆಗ್ತದೆ, 12 ಆಗ್ತದೆ, ಎಷ್ಟೋ ಆಗ್ತದೆ. ಆದ್ರೂ ಅವನಂತ ಮತ್ತು ಸಂಜೆ ತನಕ ಉಳಿದು ತಂಪನೊತ್ತಿಗೆ ಮತ್ತೆ ಕಡೆ ಹೋದ್ರು ಮತ್ತೊಂದು ಕಣ್ಣು ಅವನು ಚಲಿಸ್ಬೇಕೇ ಅವನ ಜೀವನ. ಅಂಥವ್ನಿಗೆ ಕಷ್ಟ ತಪ್ಪಿದಲ್ಲ. ಆದರೆ ನಮ್ಮಂಥವ್ರಿಗೇನು ತಪ್ಪ ಅಂತ ಹೇಳಲ್ಲ. ಆದರೆ ಸ್ವಲ್ಪ ವಿಚಾರ ಮಾಡಿ ನೋಡು ಮಕ್ಕಳೇ, ನೀವೆಲ್ಲರೂ ಹೆಣ್ಮಕ್ಳು ಹೇಳ್ತೀನಿ, ತಾತ್ಪೂರ್ತಿಯ ಸುಖ ಹುಡುಕಬೇಡ್ರಿ. ನಿಮ್ಮ ಜೀವನಕ್ಕೆ ನಿಮ್ಮನ್ನು ನೀವೇ ಇದು ಮಾಡ್ಕೋಬೇಡ್ರಿ, ಕೊಲೆ ಮಾಡ್ಕೋಬೇಡ್ರಿ ಜೀವನ. ಯಾಕಂದರೆ ಜೀವನ ಮುಂದೆ ತೋಲ್ ದಿನ ಭಾಳದ ನಿಮ್ಮ ಜೀವನ. ತಾಯಿ ತಂದೆ ಹೇಳಿದ ಕೇಳ್ರಿ. ಅವು ನಿಮಗೆ ಕಾಯಿಸಿ ಇತ್ತಂದ್ರೆ ಅವ್ರಿಗೆ ಮಾಡ್ಕೊಂಬ, ನೀವು ತಾಯಿ ತಂದೆಗೆ ಒಪ್ಪಿಸಿ, ನಿಮ್ಮ ತಾಯಿ ತಂದೆಗೆ ಒಪ್ಪಿಸಿ 100 ಮಂದಿ ಮುಖಾಂತರ ನೀವು ಮದುವೆ ಮಾಡ್ಕೊಂತಂದ್ರೆ ನಿಮ್ಗೆ ಎಷ್ಟು ಸೌಭಾಗ್ಯ ಕಾಣ್ತೀರಿ. ನೋಡು ಅಜ್ಜಿ ಹಿಂಗೆ ಯಾಕೆ ಹೇಳ್ತಾಳೆ, ನಮ್ಮ ಮಗಳ ಕಾಲಕ್ಕೆ ಗಚ್ಚಿ ಮಾಡಿ ಹೋದ್ರೆ ಅವ್ನು ಕುಡ್ಡಿರ್ತೀನೋ ಗೊತ್ತಿರ್ತೀವಿ, ದೊಡ್ಡವಿರ್ತೀನೋ ಸಣ್ಣವಿರ್ತೀನೋ ಕಣ ಮುಚ್ಕೊಂಡು ತಾಳಿ ಕಟ್ಕೋಬೇಕಿತ್ತು. ಆದರೆ ಅಂಥವ್ನ ಕೂಡ ಸಂಸಾರ ಮಾಡಿಕೊಂಡು ಜೀವನ ಮಾಡಿಕೊಂಡು ಬರಬೇಕಿತ್ತು ಹಿಂದಿನ ಮಂದಿ. ಆದರೆ ಈಗ ನೀವು ಪಸಂದ ಮೇಲೆ ನೋಡ್ಕೋತೀರಿ, ನಿಮ್ಮ ಮಾತಿನ ಓಕೆ ಮಾಡ್ತೀವಿ. ಆದರೆ ನಾವೆಲ್ಲರ ನೀವು ಅವನಿಗೆ ಮಾಡ್ಕೊರಿ ಇವ್ನಿಗೆ ಮಾಡ್ಕೊರಿ ಅಂತ ಹೇಳಲ್ಲ. ನಿಮ್ಮ ಮನಸ್ಸಿಗೆ ಬಂದವರಿಗೆ ಮಾಡ್ಕೊರಿ, ಪರವಾಗಿಲ್ಲ. ಆದರೆ ಹಿರಿಯರ ಮುಖಾಂತರ ನೋಡಿ, ಹಿರಿಯರ ಸನ್ಮುಖದಲ್ಲಿ ಹಿರಿಯರು ಅಪ್ಪಣೆ ಪಡೆದು ಮದುವೆಯಾರೆ ಅಂಥೇಳಿ ನಿಮ್ಮ 4 ಮಾತು ಮುಗಿಸ್ತೀನಿ. ನೋಡಿರಿ, ತಿಳ್ಕೊರಿ, ಹೆಚ್ಚಿಗೆ ಹೇಳಲ್ಲ. ನನಗೂ ಹೆಣ್ಮಕ್ಳು ಹರ, ನನಗೂ ಗಣಸು ಮಕ್ಕಳು ಹರ. ಅದಕ್ಕೆ ಹಂಗೆ ನೀವು ಇದು ಮಾಡಬೇಡ್ರಿ. ಮಕ್ಕಳಿಗೆ ಎಷ್ಟು ತಾಯಿ ತಂದೆ ಸಲ್ಲುತ್ತಾರಂದ್ರೆ ನಾವು ಒಂದು ಸಲ ಲಗ್ನ ಮಾಡಬೇಕು, ಚಲೋ ಹಳೆ ಕಾಣಬೇಕು, ಚಲೋ ಇರಬೇಕು ಅಂತ ತಾಯಿ ತಂದೆ ಆಸೆ ಇರ್ತದೆ.
ನೀವು ನಡಬರ್ಕೆ ಇದು ಮಾಡಿದ್ರೆ ತಾಯಿ ತಂದೆಗೆ ಮನಸ್ಸಿಗೆ ನೋವು ಕೊಟ್ಟಂಗೆ ಆಗ್ತದ. ತಾಯಿ ತಂದೆಗೆ ನೋವು ಕೊಡಬೇಡ್ರಿ ಅಂತೇಳಿ ಹೆಣ್ಣಿರಲಿ ಅಥವಾ ಗಂಡಿರಲಿ, ಹೆಣ್ಣಿಗೆ ಅಂತ ಹೇಳಲ್ಲ, ಗಂಡನೂ ಇರಲಿ ಹೆಣ್ಣೂ ಇರಲಿ, ಯಾರೇ ಇರಲಿ ಎಲ್ಲರೂ ತಾಯಿ ತಂದೆ ಮುಖಾಂತರ ಹಿಡ್ಕೊಂಡು ನೀವು ಮುಂದೆ ಮದುವೆ ಅಂತಾರೆ ನಮ್ಮ ಕಡೆ, ಮದುವೆ ಯಾರೇ ಅಂಥೇಳಿ ನಾನು ಅಥವಾ ನಿಮ್ಮ ತಾಯಿ ಅಂತ ತಿಳ್ಕೊರಿ, ಅಥವಾ ನಿಮ್ಮ ಅಜ್ಜಿ ಅಂತ ತಿಳ್ಕೊರಿ, ನೀವು ಹಿತೈಷಿ ಅಂತ ತಿಳ್ಕೊರಿ ಅಂಥೇಳಿ ನಾನು ಮಾತು ಮುಗಿಸ್ತೀನಿ. ಅದಕ್ಕೆ ನಿಮ್ಗೆ ಹೇಳೋದಿಷ್ಟೇ.